ನಟ ದರ್ಶನ್ಗೆ ಮಾದರಿಯಾದ ಸಂಜು ಬಸಯ್ಯ ಪತ್ನಿಗೆ ಯುವಕ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದಾರೆ. ಸಂಜು ಪತ್ನಿ ಪಲ್ಲವಿಗೆ ಪಿಯು ಯುವಕನಿಂದ ಬಂದಂತಹ ಮೆಸೇಜ್, ಅಶ್ಲೀಲ ಮೆಸೇಜ್. ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾನೆ, ಫೋಟೋ ಹಾಕ್ತಾನೆ. ತಾಳ್ಮೆಯನ್ನ ಕಳೆದುಕೊಳ್ಳದೆ ಪೊಲೀಸರಿಗೆ ಸಂಜು ಮಾಹಿತಿಯನ್ನ ಕೊಡುವಂಥದ್ದು. ಬೈಲಹೊಂಗಲ ಪೊಲೀಸರು ಆ ಯುವಕನಿಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತಾಳ್ಮೆ ಕಳೆದುಕೊಳ್ಳದೆ ತಿಳಿ ಹೇಳಿದ ಸಂಜು ಬಸಯ್ಯ ಯುವಕನ ಭವಿಷ್ಯ ಹಾಳಾಗಬಾರದು ಅಂತ ನಿರ್ಧಾರವನ್ನ ಮಾಡಿದ್ದ. ವಿಜಯನಗರ ಮೂಲದ ಯುವಕ ಆತ. ಆ ಯುವಕನಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ. ನಟ ದರ್ಶನ್ಗೆ ಈ ಸಂಜು ಬಸಯ್ಯ ಒಂದು ರೀತಿ ಮಾದರಿ. ಯಾಕಂತಂದ್ರೆ ಸಂಜು ಬಸಯ್ಯ ಪತ್ನಿಗೆ ಯುವಕ ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾನೆ, ವಿಡಿಯೋವನ್ನ ಕಳುಹಿಸಿರ್ತಾನೆ. ಆದರೆ ಎಲ್ಲೂ ಕೂಡ ಸ್ವಲ್ಪನೂ ತಾಳ್ಮೆ ಕಳೆದುಕೊಳ್ಳದ ಸಂಜು ಬಸಯ್ಯ ಈ ವಿಚಾರವನ್ನ ಮೊದಲಿಗೆ ಪೊಲೀಸರಿಗೆ ತಿಳಿಸ್ತಾರೆ. ಬೈಲಹೊಂಗಲ ಪೊಲೀಸರು ಆ ಯುವಕನನ್ನ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಳ್ತಾರೆ. ಆತನಿಗೆ ತಿಳಿ ಹೇಳೋ ಪ್ರಯತ್ನ ಮಾಡ್ತಾರೆ, ಬುದ್ಧಿವಾದ ಹೇಳ್ತಾರೆ. ಧರ್ಮಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು 3-4 ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು, ಮೆಸೇಜು ಪರ್ಸ್ನಲ್ ಐಡಿಗೆ ಇವರು ಹಾಕಿರುತ್ತಾರೆ. ಆ ಒಂದು ಪರ್ಸ್ನಲ್ ಐಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಹೊಂಗಲ ವ್ಯಾಪ್ತಿಗೆ ಸಂಬಂಧಪಟ್ಟ ಬೈಲಹೊಂಗಲ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬರಾಗಲಿ, PSI ಸಾಹೇಬರು, ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವನಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು, ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದು ಇಷ್ಟ, ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟದ ಕಮೆಂಟ್ಸ್ ಏನು ಪೋಸ್ಟಲ್ಲಿ ಹಾಕ್ತಿರೋ ಅಥವಾ ಪರ್ಸ್ನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನು ಓದ್ತಾ ಇರ್ತೀವಿ, ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಯಾಕಪ್ಪ ಅಂತಂದ್ರೆ ಬಿಟ್ಟಾರ ಪಾಡಪ್ಪ ಅಂತೇಳಿ ಕೆಟ್ಟ ಕಮೆಂಟ್ಸ್ಗಳು ನೋಡಿದವರು ಬಿಟ್ಟಾರ್ಗಳು ಅದನ್ನೇ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೇ ಮಾಡ್ತೀವಿ. ಯಾಕಪ್ಪ ಇದ್ರ ಬಗ್ಗೆ ನಾವು ಹಿಡಿದು ತಲೆ ಕೆಡಿಸ್ಕೊಂಡಿದ್ದಿಲ್ಲ, ಇನ್ಮೇಲೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಯಾಕೆ ನಮಗೂ ಲೈಫ್ ಇದೆ, ನಮಗೂ ಜೀವನ ಇರುತ್ತೆ. ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆಯೋರಿದ್ದೀವಿ, ಸೋಷಿಯಲ್ ಮೀಡಿಯಾದಾಗ ನಮ್ಮ ಜೀವನ ಆಗುತ್ತೆ. ಹೀಗಾಗಿ ನೀವು ಅರಿವಿಟ್ಟುಕೊಂಡು ನೀವು ಮೆಸೇಜ್ಗಳನ್ನ ಮಾಡಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ. ಧರ್ಮಪತ್ನಿ. ನಮಸ್ತೆ, ನನ್ನ ಹೆಸರು HP ಮನೋಜ್ ಅಂತ. ನಮ್ಮೂರು ಬಂದು ಕಂಚಿಕೇರಿ, ವಿಜಯನಗರ ಡಿಸ್ಟಿಕ್, ಹರಪನಹಳ್ಳಿ ತಾಲೂಕು. ನಾನು ಭಾಳ ದಿವಸದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ. ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಮೆಂಟ್ಸು, ಕೆಟ್ಟ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರಿಂದ ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರ್ದು ಎಂದು ಹೇಳಿ ನಾನಿದ್ದ ಅವ್ರಿಗೆ ಕ್ಷಮೆ ಯಾಚಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.